ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸಖತ್ತಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಗೈಸ್, ಇವತ್ತಿನ ವ್ಲಾಗ್ ಅಂತೂ ತುಂಬ ಯೂಸ್ಫುಲ್ ಆಗುತ್ತೆ. ಎಲ್ರಿಗೂ ಮಿಸ್ ಮಾಡ್ದೆ ಎಂಡ್ವರೆಗೂ ನೋಡಿ. ಮೊದಲಿಗೆ ನಾನು ಇವತ್ತು ಒಂದು ಸ್ಪೆಷಲ್ ಆಗಿ ದೋಸೆ ಮಾಡ್ತಿದ್ದೀನಿ. ಡಿಫ್ರೆಂಟಾಗಿ ಇನ್ಸ್ಟಂಟಾಗಿ ಮಾಡ್ಬೋದು ಇದನ್ನು. ಸೊ ಅದಕ್ಕೇ ನಾನು ಆ ರೆಸಿಪಿನೂ ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಆ ರೆಸಿಪಿಯಿಂದ ಇವತ್ತಿನ ದಿನನ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಸ್ಟಾರ್ಟ್. ಈ ದೋಸೆನ ಮಾಡೋದು ತುಂಬಾ ಸಿಂಪಲ್ಲು. ಅಕ್ಕಿ ನೆನೆಸ್ಬೇಕು, ಹಾಗೆಯೇ ಹಿಟ್ಟನ್ನ ಬೆಳೆಯೋದಕ್ಕೆ ಬಿಡಬೇಕು, ಆ ಥರ ಏನಿಲ್ಲ. ಇನ್ಸ್ಟಂಟಾಗಿ ಮಾಡ್ಕೋಬೋದು. ಟೇಸ್ಟು ಅಷ್ಟೇ ಸಖತ್ತಾಗಿರುತ್ತೆ. ಸೊ ಹಾಗಿದ್ರೆ ಈ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಒಂದು ಮಿಕ್ಸಿಂಗ್ ಬೌಲ್ಗೆ ನಾನು 2 ಕಪ್ ಆಗುವಷ್ಟು ಚುರುಮುರಿನ ತೊಗೋತಿದ್ದೀನಿ. ಚುರುಮುರಿ, ಕಡಲೆಪುರಿ, ಏನಾದರೂ ಹಣ್ತೀವಿ ನಾವು ಅಲ್ವಾ. ಸೊ ಅದನ್ನು ತೊಗೊಂಡು ನೀಟಾಗಿ 1-2 ಸಲ ವಾಶ್ ಮಾಡ್ಕೊಳ್ಳಿ. ವಾಶ್ ಮಾಡ್ಕೊಂಡು ಆದಮೇಲೆ ಅದು ನೆನೆಯೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ಒಂದು ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಪ್ಲೇಟ್ನ ಮುಚ್ಚಿಟ್ಬಿಟ್ಟು ಒಂದು 10 ನಿಮಿಷ ಅದನ್ನು ಸೈಡಲ್ಲಿ ಎತ್ತಿಟ್ಬಿಟ್ಟು ಸ್ವಲ್ಪ ನೆನೀಲಿ ಅದು. ನೆಕ್ಸ್ಟು ಒಂದು ಮಿಕ್ಸಿ ಜಾರ್ಗೆ ನಾವು ಏನು ಚುರುಮುರಿನ ತೊಗೊಂಡಿದ್ವಿ ಅಲ್ವಾ, ಅದೇ ಕಪ್ಪಲ್ಲಿ 1 ಕಪ್ ಆಗುವಷ್ಟು ಚಿರೋಟಿ ರವೆ ಅಥವಾ ಉಪ್ಪಿಟ್ಟು ರವೆ, ಸಣ್ಣ ರವೆ ಅಂತ ಅಂತೀವಲ್ಲ, ಅದನ್ನು ತೊಗೊಂಡು ನೀರು ಏನು ಹಾಕ್ತೇನೆ ಅದನ್ನು ಒಂದು ಸಲ ಗ್ರೈಂಡ್ ಮಾಡ್ಕೊಳ್ಳಿ. ನೆಕ್ಸ್ಟು ನಾವು ಪುರಿ ನೆನೆಯೋದಕ್ಕೆ ಬಿಟ್ಟಿದ್ವಿ ಅಲ್ವಾ, ಅದು ಚೆನ್ನಾಗಿ ನೆಂದಿದೆ ಇವಾಗ. ಸೊ ಅದನ್ನು ನೀಟಾಗಿ ನೀರನ್ನೆಲ್ಲ ಹಿಂಡ್ಕೊಂಡು ನಾನು ಏನು ರವೆನ ಮಿಕ್ಸಿ ಮಾಡಿಕೊಂಡೆ ನೋಡಿ, ಆ ಮಿಕ್ಸಿ ಜಾರ್ ಒಳಗಡೆ ಪುರಿನೂ ಸಹ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಇದಕ್ಕೆ ನಾವು ಏನು ಅಳತೆ ಕಪ್ಪು ತೊಗೊಂಡಿದ್ದೀವಿ ಅಲ್ವಾ, ಸೊ ಅದೇ ಕಪ್ಪಲ್ಲಿ 1 ಕಪ್ ಆಗುವಷ್ಟು ಮೊಸರನ್ನ ಹಾಕ್ಕೊಳ್ತಿದ್ದೀನಿ. ಹಾಗೆ ಒಂದು ಸ್ವಲ್ಪ ನೀರನ್ನ ಹಾಕಿ ತೊಳೆದು ಹಾಕ್ಕೊಳ್ತಿದ್ದೀನಿ. ನೆಕ್ಸ್ಟ್ ಇದು 3 ಹಾಕ್ಕೊಂಡಾದ್ಮೇಲೆ ಮತ್ತೆ ಅದನ್ನು ನೀಟಾಗಿ ಸಣ್ಣದಾಗಿ ನಾವು ದೋಸೆ ಹಿಟ್ಟೆಲ್ಲ ಯಾವ ಥರ ರುಬ್ಕೋತೀವಿ ನೋಡಿ, ಆ ಥರ ಸಣ್ಣದಾಗಿ ರುಬ್ಕೊಂಡು ಒಂದು ಪಾತ್ರೆಗೆ ಅದನ್ನು ಹಾಕ್ಕೊಳ್ಳಿ. ನೆಕ್ಸ್ಟು ಇದಕ್ಕೆ ನಾವು ಇನ್ನು ಇಂಗ್ರೀಡಿಯೆಂಟ್ಸ್ಗಳನ್ನೆಲ್ಲ ಹಾಕ್ಕೊಬೇಕಾಗುತ್ತೆ. ಸೊ ಅದಕ್ಕೆ ಇವಾಗ ನಾನು ಇಲ್ಲಿ ಇದಕ್ಕೆ ಏನೇನು ಹಾಕ್ಕೊಳ್ತಿದ್ದೀನಿ ಅಂದರೆ, ಸಣ್ಣದಾಗಿ ಹೆಚ್ಚಿರುವಂಥ ಒಂದು ಈರುಳ್ಳಿನ ಹಾಕ್ಕೊಳ್ತಿದ್ದೀನಿ, ಮತ್ತು ತುರಿದಿರುವಂಥ 1 ಕ್ಯಾರೆಟು, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಅಕ್ಕಿ ಹಿಟ್ಟು, ಅದನ್ನು ಹಾಕ್ಕೊಂಡು ನಮಗೆ ದೋಸೆ ಹಿಟ್ಟಿನ ಅದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಪ್ಲೇಟ್ನ ಮುಚ್ಚಿ ಒಂದು 10 ನಿಮಿಷ ಅದನ್ನು ಸೈಡಲ್ಲಿ ಎತ್ತಿಟ್ಬಿಡಿ. ಅದು ಒಂದು ಸ್ವಲ್ಪ ನೆನೀಲಿ, ರವೆ ಎಲ್ಲ ಹಾಕಿದ್ದೀವಲ್ಲ. ಸೊ ಹಾಗಾಗಿ ಅದು ನೆನೆಯೋ ಅಷ್ಟರೊಳಗಡೆ ಒಂದು ಸೈಡ್ಗೆ ಚಟ್ನಿನೂ ಮಾಡ್ಕೊಂಬಿಡೋಣ ಅಂತ ನಾನು ಒಂದು ಮಿಕ್ಸಿ ಜಾರ್ಗೆ 1 ಕಪ್ ಆಗುವಷ್ಟು ತೆಂಗಿನ ತುರಿ ಹಾಕ್ಕೊಳ್ತಿದ್ದೀನಿ. ನೆಕ್ಸ್ಟ್ ಅದಕ್ಕೆ ಹುರಿಗಡಲೆ, ಕಡಲೆ ಬೀಜ, ಹಾಗೆ ಹಸಿಮೆಣಸಿಕಾಯಿ, ಕೊತ್ತಂಬರಿ, ಶುಂಠಿ, ಬೆಳ್ಳುಳ್ಳಿ, ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಒಂದು ಸ್ವಲ್ಪ ಹುಣಸೆಹಣ್ಣನ್ನ ಹಾಕ್ಕೊಂಡು ನಮಗೆ ರುಬ್ಬೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ನುಣ್ಣಗೆ ರುಬ್ಕೊತೀನಿ. ತರಿಯಾಗಿ ಇರೋದಕ್ಕಿಂತ ಈ ಥರ ನುಣ್ಣಗೆ ರುಬ್ಕೊಂಡ್ರೆ ಟೇಸ್ಟು ಇನ್ನೂ ಸಖತ್ತಾಗುತ್ತೆ. ದೋಸೆಗೆ ಒಳ್ಳೆ ಕಾಂಬಿನೇಷನ್ ಆಗುತ್ತೆ. ಚಟ್ನಿನ ರುಬ್ಕೊಂಡಾಯಿತು, ಅಷ್ಟರೊಳಗಡೆ ಹಿಟ್ಟು ನೆಂದಿತ್ತು. ಸೊ ಒಂದು ಸಲ ನೀಟಾಗಿ ಮತ್ತೆ ಮಿಕ್ಸ್ ಮಾಡಿಕೊಂಡೆ. ಗ್ಯಾಸ್ ಮೇಲೆ ದೋಸೆ ಹಂಚನ್ನ ಇಟ್ಟಿದ್ದೀನಿ. ಚೆನ್ನಾಗಿ ಕಾದ ಮೇಲೆ ಒಂದು ಸ್ವಲ್ಪ ಎಣ್ಣೆನ ಹಾಕಿ, ಆಮೇಲೆ ಮೇಲ್ಗಡೆ ಒಂದು ಸ್ವಲ್ಪ ನೀರನ್ನ ಚಿಮುಕಿಸಿ ಒಂದು ಸ್ವಲ್ಪ ದೋಸೆ ಹಿಟ್ಟನ್ನ ತಗೊಂಡು ದೋಸೆ ಆಕಾರದಲ್ಲಿ ದೋಸೆನ ಮಾಡಿ ಮೇಲ್ಗಡೆ ಒಂದು ಸ್ವಲ್ಪ ಎಣ್ಣೆನ ಹಾಕಿ ಒಂದು ಪ್ಲೇಟ್ನ ಮುಚ್ಚಿ 1-2 ನಿಮಿಷ ಅದನ್ನು ನೀಟಾಗಿ ಬೇಯಿಸಿ ಒಂದು ಕಡೆ. ಅದಾದಮೇಲೆ ಮತ್ತೆ ಅದನ್ನು ನೀಟಾಗಿ ಮಗ್ಚಿ ಹಾಕಿ ಇನ್ನೊಂದು ಕಡೆ ಬೇಯಿಸ್ಕೊಂಡ್ರೆ ನಮಗೆ ಸಖತ್ತಾಗಿರೋ ದೋಸೆ ರೆಡಿ ಆಗುತ್ತೆ. ಎಷ್ಟು ಸಿಂಪಲ್ಲಾಗಿ 20 ಮಿನಿಟ್ಸಲ್ಲಿ ಈ ದೋಸೆನ ಮಾಡ್ಕೋಬೋದು. ನೋಡಿದ್ರಿ ಅಲ್ವಾ ನೀವೇ. ಮಕ್ಕಳಿಗೆ ಲಂಚ್ ಬಾಕ್ಸಿಗಾಗಿರ್ಬೋದು, ಆಫೀಸ್ಗೆ, ನಿಮ್ಮ ಹಸ್ಬೆಂಡ್ಗೆ ಲಂಚ್ ಬಾಕ್ಸಿಗಾಗಿರ್ಬೋದು, ಬಾಕ್ಸಿಗೆ ಹಾಕ್ಕೊಡೋದಕ್ಕೆ ತುಂಬ ಈಸಿಯಾಗಿರೋ, ಟೇಸ್ಟಿಯಾಗಿರೋ ರೆಸಿಪಿ. ಎಲ್ಲರೂ ಖಂಡಿತವಾಗ್ಲೂ ಟ್ರೈ ಮಾಡಲೇಬೇಕಾಗಿರೋ ಅಂಥ ರೆಸಿಪಿ. ಮಿಸ್ ಮಾಡದೆ ನೀವು ಟ್ರೈ ಮಾಡಿ. ಗಾಯ್ಸ್, ಇವಾಗಂತೂ ಎಲ್ಲ ಕಡೆನೂ ಸಖತ್ತು ಚಳಿ ಇದೆ. ಬೆಳಗಾವಿಯಲ್ಲಿ, ಹಾಸನಲ್ಲಿ ಅಂತ ಅಲ್ಲ, ಸೊ ಎಲ್ಲ ಕಡೆನೂ ಸಖತ್ತು ಚಳಿ ಇದೆ. ಚಳಿ ಇದ್ದರೆ ಆಟೋಮೆಟಿಕ್ಕಾಗಿ ಕೋಲ್ಡ್ ಆಗೋದು ಮತ್ತು ಕಫ ಆಗೋದು ಅದೆಲ್ಲ ಇದ್ದೇ. ನಮಗಾದರೆ ಏನೋ ಓಕೆ, ಮಕ್ಕಳಿಗಾದರೆ ಚಿಕ್ಕ ಮಕ್ಕಳಿಗಾದರೆ ವಾಸಿ ಆಗೋದು ತುಂಬಾ ಕಷ್ಟ. ಸಿರಪ್ ಎಲ್ಲ ಹಾಕಿದ್ರೂ ಬೇಗ ವಾಸಿ ಆಗೋಲ್ಲ. ಸುಮ್ಮನೆ ತುಂಬ ಸಫರ್ ಪಡ್ತಾರೆ ಪಾಪ ಮಕ್ಕಳು ಅಲ್ವಾ. ಕೆಮ್ಮು ಕಫ ಎಲ್ಲ ಆದರೆ ಶುಂಠಿ ಕಷಾಯ ಮಾಡ್ಕೊಂಡು ಕುಡಿತೀವಿ ಅಲ್ವಾ. ಸೊ ಮಕ್ಕಳಿಗೆ ಆ ಥರ ಮಾಡಿಕೊಟ್ರೆ ಅವರು ಖಂಡಿತ ಕುಡಿಯೋಲ್ಲ, ಅದು ತುಂಬ ಖಾರ ಆಗಿರುತ್ತೆ. ನಾವಾದರೆ ನೀರಿಗೆ ಬರೀ ಶುಂಠಿ ಹಾಕ್ಕೊಂಡು ಕಷಾಯ ಮಾಡಿಕೊಂಡು ನೀಟಾಗಿ ಕುದಿಸಿ ಕುಡಿತೀವಿ. ಸೊ ಅದನ್ನಂತೂ ಮಕ್ಕಳಿಗೆ ಕುಡಿಯೋದಕ್ಕೆ ಆಗಲ್ಲ.
ಸೊ ಮಕ್ಕಳಿಗೋಸ್ಕರನೇ ನಾನು ಇವತ್ತು ಒಂದು ಶುಂಠಿ ಕಷಾಯನ ಮಾಡೋದು ಹೇಗೆ ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ. ನನ್ನ ಮಗನಿಗೂ ಸ್ವಲ್ಪ ಶೀತ ಆಗಿದೆ, ಹಾಗೆ ಕಫನೂ ಆಗಿದೆ. ಸೊ ಅವನಿಗೋಸ್ಕರ ನಾನು ಮಾಡ್ತಿದ್ದೀನಿ. ಇದನ್ನು ಇಷ್ಟಪಟ್ಟು ಕುಡಿತಾರೆ ಮಕ್ಕಳೆಲ್ಲ. ನಿಮ್ಗೇನಾದರೂ ಶುಂಠಿ ಕಷಾಯ ಎಲ್ಲ ಮಕ್ಕಳು ಕುಡಿಯಲ್ಲ, ಏನು ಮಾಡೋದು, ಕೆಮ್ಮು ಹೋಗ್ತಿಲ್ಲ, ಕಫನೂ ಹೋಗ್ತಿಲ್ಲ, ಎಲ್ಲ ಸಿರಪ್ಪು ಹಾಕ್ಬಿಟ್ಟು ಟ್ರೈ ಮಾಡಿದ್ದೀನಿ, ಹೋಗ್ತಿಲ್ಲ ಅಂತ ಅಂದವರು ಈ ಕಷಾಯನ ಒಂದು ಸಲ ಮಾಡಿ ಕೊಡಿಸಿ, ಖಂಡಿತ ವರ್ಕ್ ಆಗುತ್ತೆ. ಹಾಗೆಯೇ ಒಂದು ಕಫ ಕಟ್ಟಿರುತ್ತೆ ಅಲ್ವಾ, ಆ ಕಫ ಹೋಗೋದಕ್ಕೂ ಒಂದು ರೆಮಿಡಿನ ಹೇಳ್ತೀನಿ. ಅದು ಹೇಗೆ ಮಾಡೋದು ಅಂತ ಅದನ್ನು ನೋಡಿಕೊಂಡು ನೀವು ಅದನ್ನು ಟ್ರೈ ಮಾಡಿ. ಸಿಂಪಲ್ಲು, ಮನೆಯಲ್ಲೇ ಮಾಡಿಕೊಂಡು ನಾವು ಕುಡಿಸೋದ್ರಿಂದ ಯಾವುದೇ ಸೈಡ್ ಎಫೆಕ್ಟು ಆಗಲ್ಲ, ನೀವು ಹೆದ್ರುಕೊಳ್ಳೋ ಚಿಂತೆನೇ ಇಲ್ಲ. ಸೊ ಹೇಗೆ ಮಾಡೋದು, ಫಸ್ಟು ನಾನು ಶುಂಠಿ ಕಷಾಯನ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಅದಾದಮೇಲೆ ಕಫಕ್ಕೆ ಎದೆಗೆ ಒಂದು ಹಚ್ಚೋದಿರುತ್ತೆ, ಸೊ ಅದನ್ನು ಹೇಗೆ ಮಾಡೋದು ಅಂತಲೂ ಹೇಳ್ತೀನಿ. ಫಸ್ಟು ಶುಂಠಿ ಕಷಾಯ ಮಾಡೋಣ. ನಾನು 2-3 ಇಂಚ್ ಆಗುವಷ್ಟು ಶುಂಠಿನ ನೀಟಾಗಿ ಮೇಲ್ಗಡೆ ಸಿಪ್ಪೆನ ತೆಗೆದು ತೊಳೆದು ನೀಟಾಗಿ ಜಜ್ಜಿ ಇಟ್ಕೊಂಡಿದ್ದೆ. ಸೊ ಇವಾಗ ಒಂದು ಪಾತ್ರೆಗೆ ಒಂದು ಸ್ವಲ್ಪ ನೀರನ್ನ ಹಾಕ್ಕೊಂಡು ನಾವೇನು ಜಜ್ಜಿ ಇಟ್ಕೊಂಡಿರ್ತೀವಿ ಅಲ್ವಾ, ಆ ಶುಂಠಿನ ಹಾಕಿ ನೀಟಾಗಿ ಕುದಿಸ್ಕೊಳ್ಳಿ. ಒಂದು ಸ್ವಲ್ಪ ನೀರು ಕಡಿಮೆ ಆಗೋವರೆಗೂ ಚೆನ್ನಾಗಿ ಕುದಿಸ್ಕೊಂಡಾದಮೇಲೆ ಅದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಬೆಲ್ಲನ ಹಾಕ್ಕೊಳ್ಳಿ. ಯಾಕೆ ಅಂತಂದರೆ ಮಕ್ಕಳಿಗೆ ಸ್ವಲ್ಪ ಖಾರ ಅಂತ ಅನಿಸಲ್ಲ, ಬೆಲ್ಲ ಹಾಕೋದ್ರಿಂದ ಸ್ವೀಟ್ ಅನಿಸುತ್ತೆ, ಅವರು ಇಷ್ಟಪಟ್ಟು ಕುಡಿತಾರೆ. ಸೊ ಬೆಲ್ಲ ಹಾಕಾದ್ಮೇಲೆ 1 ಗ್ಲಾಸ್ ಆಗುವಷ್ಟು ನಾನು ಹಾಲನ್ನ ಹಾಕ್ಕೊಂಡು ನೀಟಾಗಿ ಕುದಿಸ್ಬಿಟ್ಟು ಶೋಧಿಸ್ಕೊಂಡ್ರೆ ನಮಗೆ ಶುಂಠಿ ಕಾಫಿ ಅಥವಾ ಶುಂಠಿ ಹಾಲು, ಶುಂಠಿ ಕಷಾಯ ರೆಡಿ ಆಗುತ್ತೆ. ಈ ಥರ ಮಾಡಿಕೊಟ್ರೆ ಮಕ್ಕಳಂತೂ ತುಂಬ ಅಂದರೆ ತುಂಬ ಇಷ್ಟಪಟ್ಟು ಕುಡಿತಾರೆ. ನೀವೇ ನೋಡ್ತಿರ್ಬೋದು, ನನ್ನ ಮಗ ಏನು ಹಠನೇ ಮಾಡ್ತಿಲ್ಲ, ಬೇಡ ಚೆನ್ನಾಗಿಲ್ಲ ಆ ಥರ ಏನು ಹೇಳ್ತಿಲ್ಲ. ಸೊ ಗ್ಲಾಸಿಗೆ ಕೊಟ್ಟ ತಕ್ಷಣವೇ ಅವನು ಆರಾಮಾಗಿ ಸಖತ್ತಾಗಿದೆ ಅಂತ ಕುಡಿತಿದ್ದಾನೆ. ಹಾಗೆ ನನ್ನ ಚಿಕ್ಕ ಮಗನೂ ಟೇಸ್ಟ್ ನೋಡ್ದೆ, ಅವನಿಗೂ ಇಷ್ಟ ಆಯಿತು. ನೀವು ಒಂದು ಸಲ ಖಂಡಿತ ಟ್ರೈ ಮಾಡಿ ಇದನ್ನು. ಹಾಗೆಯೇ ನಾನು ಕಫಕ್ಕೆ ಒಂದು ರೆಮಿಡಿನ ಹೇಳ್ತೀನಿ ಅಂತ ಹೇಳಿದ್ದೆ. ಸೊ ಅದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡ್ಬಿಡೋಣ ಬನ್ನಿ. ಒಂದು ಚಿಕ್ಕದಾಗಿರೋ ಪಾತ್ರೆಗೆ ಇಲ್ಲ ಸೌಟ್ ಥರ ಇರುತ್ತಲ್ವ, ಅದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆನ ಹಾಕ್ಕೊಳ್ತಿದ್ದೀನಿ. ನೀವು ತುಪ್ಪ ಅಥವಾ ಹರಳೆಣ್ಣೆ ಯಾವುದಾದ್ರೂ ಹಾಕೋಬೋದು. ಅದಕ್ಕೆ ಒಂದು 6-7 ಆಗುವಷ್ಟು ಲವಂಗ ಹಾಕ್ಕೊಂಡು ಅದು ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಒಂದು 4 ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊಂಡು 1-2 ನಿಮಿಷ ಕುದಿಸಿದ್ರೆ ಸಾಕು, ನಮಗೆ ಆಯಿಲ್ ರೆಡಿ ಆಗುತ್ತೆ. ಸೊ ಇದನ್ನು ಹೇಗೆ ಯೂಸ್ ಮಾಡೋದು ಅಂತ ನೋಡೋಣ ಬನ್ನಿ. ಒಂದು ಸ್ವಲ್ಪ ಆಯಿಲ್ನ ತೊಗೊಂಡು ಮಕ್ಕಳ ನತ್ತಿ ಮೇಲೆ ಹಾಕಿ ಲೈಟಾಗಿ ಒಂದು ಸಲ ತಿಕ್ಕಿದ್ರೆ ಸಾಕು. ಹಾಗೆಯೇ ತಲೆ ಫುಲ್ಲು ನೀಟಾಗಿ ಹಚ್ಬಿಟ್ಟು ಮಸಾಜ್ ಮಾಡಿದ್ರೆ ಸಾಕು. ಶೀತ ಇದ್ದರೆ ಆಟೋಮೆಟಿಕ್ಕಾಗಿ ಕಡಿಮೆ ಆಗುತ್ತೆ. ಇದನ್ನು ನಾವು ಚಿಕ್ಕವರಿದ್ದಾಗ ನಮ್ಮ ಅಜ್ಜಿ ಎಲ್ಲ ಇದೇ ಥರ ಎಣ್ಣೆನ ಕಾಯಿಸ್ಬಿಟ್ಟು ನಮಗೆ ಹಚ್ಚೋರು. ಇವಾಗ ನಾವು ಅದನ್ನೇ ಕಂಟಿನ್ಯೂ ಮಾಡ್ತಾಯಿದ್ದೀವಿ ಅಷ್ಟೇ. ಇವಾಗ ಸ್ವಲ್ಪ ಅದೇ ಎಣ್ಣೆನ ಎದೆಗೂ ಸಹ ಹಚ್ಬಿಟ್ಟು ಒಂದು ಸ್ವಲ್ಪ ಲೈಟಾಗಿ ಮಸಾಜ್ ಮಾಡಿದ್ರೆ ಸಾಕು. ಕಫ ಏನಾದರೂ ಇದ್ದರೆ ಅದನ್ನು ಸಹ ಕಡಿಮೆ ಆಗುತ್ತೆ. ಈ ರೆಮಿಡಿಗಳನ್ನ ನೀವು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ. ಹಾಗೆಯೇ ಇಷ್ಟ ಆದರೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.